ಒಂದು ದೊಡ್ಡ ಅಪ್ಡೇಟ್ ಅಭಿಮಾನಿಗಳಿಗೋಸ್ಕರ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ನಾನು ವಿಡಿಯೋ ಹಾಕಿದಾಗ ಮೇನ್ಲಿ ಎಲ್ಲರ ಕಮೆಂಟು 2 ವಿಷಯಗಳ ಬಗ್ಗೆ ಇನ್ವಾಲ್ವ್ ಆಗಿತ್ತು. ಒಂದು ಸೆಪ್ಟೆಂಬರ್ 2ನೇ ತಾರೀಕು ನೋಡಿ ಇಬ್ರು ಹಾಗೇನೆ 40% ಶೂಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ. ನಾನು ಅಂದ್ಕೊಂಡೆ ಓಕೆ, ನಾನು ಅಪ್ಡೇಟ್ ಕೊಡಬೇಕಾಗಿರೋದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಬಂದಿರುವಂಥದ್ದು, ನಾನು ಹೇಳ್ತೀನಿ ಏನು ರೂಮರ್ಸ್ ಇತ್ತು, ಏನಾಗಕ್ಕೆ ಹೊರಟಿದೆ ಆ್ಯಂಡ್ ಏನೆಲ್ಲ ಇನ್ಮೇಲೆ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಶೂಟಿಂಗ್ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಲಾಂಗ್ ರಿಸ್ಯೂಮ್ ಆಗಿತ್ತು. ಯಾಕೆಂದರೆ ಇಲ್ಲಿ ಮಧ್ಯದಲ್ಲಿ ಬಿಗ್ ಬಾಸ್ ಬರುತ್ತೆ, ಆಮೇಲೆ ಮಧ್ಯದಲ್ಲಿ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಯಾಕೆಂದರೆ ಮ್ಯಾಕ್ಸ್ ಅಂತ ಅಲ್ಟಿಮೇಟ್ಲಿ ನನಗೆ ಇಷ್ಟ ಆಗಿತ್ತು. ಮಾರ್ಕ್ ಅಷ್ಟು ನನಗೆ ಇದು ಮಾಡಲಿಲ್ಲ, ಆದರೆ ಅಟ್ ಎ ಟೈಮ್ ನಿಮಗೆ ಒಂದೇ ವರ್ಷದಲ್ಲಿ 2 ಸಿನಿಮಾ ಬರಬೇಕು ಅಂತಂದರೆ ಈ ಥರದ ಸಿನಿಮಾ ತೆಗಿಬೇಕಾಗುತ್ತೆ. ಆದರೆ ಮ್ಯಾಕ್ಸ್ ನನಗೆ ಏನು ಹೇಳ್ತಾರೆ, ಮ್ಯಾಕ್ಸ್ 2ಗೋಸ್ಕರ ವೆಯ್ಟ್ ಮಾಡ್ತೀನಿ. ಅಷ್ಟೊಂದು ಒನ್ ನೈಟ್ನ ಸ್ಟೋರಿ ಆಗಿರುವಂಥದ್ದು ಏನೆಲ್ಲ ಮಾಡೋದಕ್ಕಾಗುತ್ತೆ ಆ್ಯಂಡ್ ಎಷ್ಟೆಲ್ಲ ನೋಡಿ. ರೂಮರ್ಸ್ ಇರೋವಂಥದ್ದು ಏನಂತಂದರೆ ಪೂಜಾ ಹೆಗ್ಡೆ ಅವರು ಈ ಒಂದು ಸಿನಿಮಾಗೆ ಹೀರೋಯಿನ್ ಅಂತ. ಯಾವುದೇ ಕಾರಣಕ್ಕೂ ಇದು ಕನ್ಫರ್ಮ್ಡ್ ಇಲ್ಲ. ಆದರೆ ಈಗ ನನಗಿಲ್ಲಿ ಒಂದು ವಿಷಯ ಅರ್ಥ ಆಗ್ತಿರೋದೇನಂತಂದರೆ, ನನಗೆ ಮೊದಲೇ ಈ ವಿಷಯ ಸಿಕ್ಕಿತ್ತು, ತುಂಬ ಜನಕ್ಕೆ ಗೊತ್ತಿದೆ ಅಂತ ಅನ್ಕೊತೀನಿ. ಶ್ರೀನಿಧಿ ಶೆಟ್ಟಿ ಅವರು ಸುದೀಪ್ ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಎಲ್ಲೋ ರೂಮರ್ ನಾವು ಕೇಳಿದ್ವಿ. ಅದು ಈಗ ನನಗೆ ಗೊತ್ತಿರೋಂಗೆ ನಿಜ ಆಗ್ತಾಯಿದೆ ಅಂತ. ಯಾವಾಗ ನನಗೆ ಅನ್ನಿಸ್ತು ಅಂತಂದರೆ, ಅನೂಪ್ ಭಂಡಾರಿ ಆ್ಯಂಡ್ ನೀರೂಪ್ ಭಂಡಾರಿ ಅವರು, ಅಂದರೆ ನೀರೂಪ್ ಭಂಡಾರಿ ಅವರು ಮತ್ತೆ ಒಂದು ಸಿನಿಮಾದಲ್ಲಿ ರಿಯೂನಿಟ್ ಆಗ್ತಿದ್ದಾರೆ, ಅದು ಶ್ರೀನಿಧಿ ಶೆಟ್ಟಿ ಅವ್ರ ಜೊತೆ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಶ್ರೀನಿಧಿ ಶೆಟ್ಟಿ ಅವರೇನೆ ಆ್ಯಸ್ ಎ ಮೇನ್ ಲೀಡ್ ಹೀರೋಯಿನ್ ಆಗಿರೋವಂಥದ್ದು ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ನಿಮಗೇನು ಅನಿಸ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಬೇರೆ ಯಾವ ರೀಸನಿಗೂ ಮತ್ತೆ ಅವರ ಮಧ್ಯದಲ್ಲಿ ಯಾವುದೋ ಮೂವಿ ಆಗಲ್ಲ. ಯಾಕೆಂದರೆ ಈಗ ಅವರು ಕಂಪ್ಲೀಟ್ಲಿ ಫೋಕಸ್ಡ್ ಇರೋವಂಥದ್ದು ಬಿಲ್ಲರಂಗ ಭಾಷೆನೇ ಆಗಿರೋವಂಥದ್ದು. ತುಂಬ ಡಿಲೇ ಆಗಿದೆ, ಇನ್ನೂ ಡಿಲೇ ಮಾಡೋದಕ್ಕೆ ಹೋಗ್ಬಿಡಿ. ಮೆಂಟಲಿ ಟಾಕ್ಸಿಕ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗಿತ್ತು. ವಿಕ್ರಾಂತ್ ರೋಣ ಕೂಡ ರಿಲೀಸ್ ಆದಾಗ, ನಾನು ಹೇಳ್ತೀನಿ ಕತೆ ಬಗ್ಗೆನೂ ಅಷ್ಟು ಹೇಳಲ್ಲ, ವಿಜುವಲಿ ಅಷ್ಟು ಚೆನ್ನಾಗಿತ್ತು, ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಸ್ವಲ್ಪ ಜನರಿಗೆ ಕಷ್ಟ ಆಗಿತ್ತು. ಅಂದರೆ ಟೈಮ್ ಹೆಡ್ಡಲ್ಲಿ ಬಂದಾಗ ಅದನ್ನು ಜನರಿಗೆ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಕೇಳ್ತಾ ಇದ್ರಲ್ಲ, ಏನಕ್ಕೆ ಬುರ್ಜ್ ಖಲೀಫಾದೆಲ್ಲ ರಿಲೀಸ್ ಮಾಡೋವಂಥ ಅವಶ್ಯಕತೆ ಆಯಿತಾ, ಅಷ್ಟೊಂದು ಬಿಲ್ಡಪ್ ಕೂಡ ಅವಶ್ಯಕತೆ ಇತ್ತು ಅಂತ. ಈಗ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ದಿಸ್ ಈಸ್ ದ ಟೈಮ್ ವೇರ್ ವಿ ನೀಡ್ ಟು ಪ್ರಮೋಟ್ ಅವರ್ ಕನ್ನಡ ಸಿನಿಮಾಸ್ ಅಂತ ನನಗಿಲ್ಲಿ ಅರ್ಥ ಆಗಿರುವಂಥದ್ದು. ಸೊ ಯಾಕೆಂದರೆ ಈಗ ನಾರ್ತಿಂದ ರೆಸ್ಪಾನ್ಸು, ಔಟ್ ಆಫ್ ಕಂಟ್ರಿಯಿಂದ ರೆಸ್ಪಾನ್ಸು, ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ಈಗ ಬಿಲ್ಲರಂಗ ಭಾಷೆದ್ದೇ ಕಿಚ್ಚ ಸುದೀಪ್ ಅವರನ್ನೇ ಅಫಿಷಿಯಲಿ ನೆನ್ನೆ ಟ್ವೀಟ್ ಹಾಕಿದ್ದಾರೆ. ನನ್ನ ಬರ್ಡೇ ವಿಶಸ್, ಜಸ್ಟ್ ನಾಟ್ ಬರ್ಡೇ ವಿಶಸ್, 30 ವರ್ಷದ ಬರ್ಡೇ ವಿಶಸ್ ಆಗಿರುವಂಥದ್ದಲ್ಲ ಇದು. ಏನಂತಾರೆ ಅಂದರೆ ಇಂಡಸ್ಟ್ರಿಯಲ್ಲಿ 30 ವರ್ಷದಿಂದ ಅವ್ರನ್ನ ಸೆಲೆಬ್ರೇಟ್ ಮಾಡುವಂಥದ್ದಲ್ಲ. ಇಟ್ಸ್ ಅ ಸ್ಪೆಷಲ್ ಟೈಮ್. ಇದರಲ್ಲಿ ನಮಗೆ ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇವರೊಂದು ಅಪ್ಡೇಟ್ ಕೊಡ್ತಾರೆ ಅಂತ. ಆದರೆ ಇವರು ಅಪ್ಫ್ರಂಟ್ ಬಂದು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ದೊಡ್ಡ ಅಪ್ಡೇಟ್ ಅಭಿಮಾನಿಗಳಿಗೋಸ್ಕರ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಐ ಆಮ್ ವೇಟಿಂಗ್ ಫಾರ್ ಸೆಪ್ಟೆಂಬರ್ 2. ನಮಗಿಲ್ಲಿ ಏನು ನೋಡೋದಕ್ಕೆ ಸಿಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಫಸ್ಟ್ ಲುಕ್ ಆಲ್ರೆಡಿ ನಾವು ನೋಡಿದ್ದೀವಿ, ಆದರೆ ಯಾವುದೇ ಒಂದು ಮೋಷನ್ ಪೋಸ್ಟರ್ ರೀತಿ ಮಾತ್ರ ನೋಡಿರುವಂಥದ್ದು. ಆದರೆ ನಮಗೆ ಒಂದು ಫಸ್ಟ್ ಲುಕ್, ಆ್ಯಕ್ಚುಯಲ್ ವಿಡಿಯೋ ಟೀಸರ್ ರೀತಿ ನೀವು ಒಂದು ಫಸ್ಟ್ ಲುಕ್ನ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಒಂದು ಚಿಕ್ಕ ಗ್ಲಿಮ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋ. ನಿಮಗೆ ಏನಾದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.